ಪ್ರಾಪರ್ಟಿ 2 ಪ್ರೂವ್ ಮಾಡೋಣ ಇವಾಗ. ಪ್ರೂಫ್ ಹೀಗೆ ಕಾಣುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಪಿ ಇಂಟರ್ಸೆಕ್ಟ್ ಅಲ್ಲ ಯೂನಿಯನ್ ಈವನ್ ಎಫ್ is equal to probability of A union B intersect F divided by probability of F. ಹುಡುಗರ, ಇಲ್ಲಿ ನಾವು ಈ ಭಾಗದಲ್ಲಿ ಈ ಡಿಸ್ಟ್ರಿಬ್ಯೂಟಿವ್ ಲಾ ದಟ್ ವಿ ಹ್ಯಾವ್ ಸೀನ್ ಇನ್ ಸೆಟ್ಸ್ ಅಲ್ಲಿ ನೋಡಿದ್ದೀವಿ ಇದನ್ನ 11ನೇ ಕ್ಲಾಸಲ್ಲಿ, ಅದನ್ನು ಉಪಯೋಗಿಸ್ತಿದ್ದೀವಿ ಇಲ್ಲಿ ಅಂತ ಹೇಳ್ತು ಅಂದರೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇದು ಇಂಟರ್ಸೆಕ್ಟ್ ಯೂನಿಯನ್ ಅಲ್ಲ, ಹೀಗೆ ಬರೀಬೇಕಾಯ್ತು ನಾನು. ಇಂಟರ್ಸೆಕ್ಟ್ ಎಫ್ ಯೂನಿಯನ್ ಬಿ ಇಂಟರ್ಸೆಕ್ಟ್ ಎಫ್, ಸರಿನಾ? ಇದು ನಮ್ಮ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಇಸ್ ಆಸ್ ಪರ್ ಆರ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ಬೋದು, ಸರಿನಾ? ಇದ್ರ ಮೇಲೆ ಇವಾಗ ನಾವು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಎಫ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಟ್ ಎಫ್ minus probability of A intersect F intersect B intersect F. ಅದು ಹೆಂಗೆ ಬರ್ತಾ ಇದೀನಾ ಯೋಚನೆ ಮಾಡಿ. ಇಲ್ಲಿಂದ ಬಂತಿದೆ ಅಂತ ಹೇಳಿ probability of F ಇಲ್ಲಿಂದ ಬಂತಿದೋ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? probability of x union y ಹೀಗೆ ಬರಿತೀನಿ ನೋಡಿ, x union y. ಏನು ಫಾರ್ಮುಲಾ ಇದರದು? probability of x plus probability of y minus probability of x intersect y ಅಲ್ವಾ? ಅದೇ ಫಾರ್ಮುಲಾ ಇಲ್ಲಿ ನೋಡ್ತಾ ಇರೋದು ನಾವು, ಸರಿ ತಾನೆ? ಅಷ್ಟೇ ಕಂಡ್ರೆ. So this is equal to probability of A intersect F, probability of F plus probability of B intersect F by probability of F minus probability of A intersect F intersect B intersect F divided by probability of F. So this is equal to probability of A given F plus probability of B given F minus probability of ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಸ್ಟೆಪ್ ಇತ್ತು, A ಯೂನಿಯನ್ B A ಇಂಟರ್ಸೆಕ್ಟ್ B ಗಿವನ್ F ಈ ರೀತಿಯಲ್ಲಿ ಬದಲಾಗುತ್ತೆ. ಇಲ್ಲಿ ನೋಟ್ ಬರ್ದ್ಬಿಡ್ತೀನಿ, A intersect F intersect B intersect F can be rewritten as A intersect B intersect F. ಸರಿನಾ? ಸೊ ಇದೆಲ್ಲ ನೀವು ಸೆಟ್ಸಲ್ಲಿ ನೋಡ್ಕೊಬೇಕು, ಅದರಲ್ಲಿ ನಿಮ್ಮ ಪ್ರಾಪರ್ಟೀಸ್ ಇವೆಲ್ಲ ಲಿಸ್ಟ್ ಆಗಿದೆ ಆಯಿತಾ. ಕಾನ್ಸೆಪ್ಟ್ ಮ್ಯಾಪ್ ನೋಡ್ಕೊಳ್ಳಿ, ಸುಲಭ ಆಗುತ್ತೆ. ಸರಿ, ಇಲ್ಲೇ ಸರಿ ಮಾಡ್ಬೋದು ನಾನು, ಇಷ್ಟೊಂದೆಲ್ಲ ಬರೆಯೋದು ಬದಲಾಗಿ. ಆಯ್ತು ಕಂಡ್ರೆ, ಸರಿ ಹೋಯ್ತು.